ಮೇಘ್ನಾ, ಈ ಈ ಡೈರೆಕ್ಷನ್ ಅನ್ನೋದು ಒಂದು ಚೆಸ್ ಗೇಮ್ ಥರ. ಹೇಗೆ ಅಂತ ಹೇಳ್ತೀನಿ. ನಾವು ಚೆಸ್ ಆಡ್ಬೇಕಾದ್ರೆ ನಮ್ಮ ಅಪೋನೆಂಟ್ ಮೂವ್ ಯಾವ ಥರ ಇರುತ್ತೆ ಅಂತ ಯೋಚನೆ ಮಾಡಿ ಆಮೇಲೆ ನಾವು ನಮ್ಮ ಮೂವ್ ಮಾಡಬೇಕು ಅಲ್ವಾ? ಹಾಗೆ ಒಬ್ಬ ಡೈರೆಕ್ಟರು ಆಡಿಯನ್ಸ್ ಕಡೆಯಿಂದ ಏನು ರಿಯಾಕ್ಷನ್ ಬರ್ಬೋದು ಅಂತ ಯೋಚನೆ ಮಾಡಿ ಆಮೇಲೆ ಒಬ್ಬ ಆ್ಯಕ್ಟರ್ಗೆ ಈ ಥರ ಆ್ಯಕ್ಟ್ ಮಾಡು ಅಂತ ಹೇಳಿ ಆ್ಯಕ್ಷನ್ ಅಂತ ಹೇಳಬೇಕು. ಆವಾಗ ಅವನು ಬೆಸ್ಟ್ ಡೈರೆಕ್ಟರ್ ಆಗ್ತಾನೆ. ಡೀಪ್ ನೋ? ವೆರಿ ಡೀಪ್. ಐ ನೋ. ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳಿ ಒಳ್ಳೆ ರಿಯಾಕ್ಷನ್ನ ತೊಗೊಂಡಿರೋಂಥ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ದಿಸ್ ಇಸ್ ದಿ ಅವಾರ್ಡ್ ಫಾರ್ the Big C Best Debutant Director Award. Saima Award for Big C Best Debutant Director Kannada ಹೋಗುತ್ತೆ ತರುಣ್ ಸುಧೀರ್ ಅವರಿಗೆ ಚೌಕಾಗೋಸ್ಕರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೈಮಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಡೆಬ್ಯೂ ಡೈರೆಕ್ಟರ್. ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ಗೆ ಪ್ರತಿ ವರ್ಷನೂ ಟ್ರೈ ಮಾಡ್ಬೋದು ಬೆಸ್ಟ್ ಡೈರೆಕ್ಟರ್ ಒಂದು ಅವಾರ್ಡ್ ಸಿಗಲಿ ಅನ್ನೋದಕ್ಕೋಸ್ಕರ, ಅಥವಾ ಪ್ರತಿ ವರ್ಷವೂ ಹಿ ಕ್ಯಾನ್ ಟ್ರೈ ಫಾರ್ ಅ ಬೆಸ್ಟ್ ಅವಾರ್ಡ್. ಬಟ್ ಡೆಬ್ಯೂಟೆಂಟ್ ಅಂತ ಅಂದ್ಬಿಟ್ಟು ಒಂದೇ ಸತಿ ಸಿಗೋದು ಆಪರ್ಚುನಿಟಿನೇ ಒಂದು ಸತಿ ಇರುತ್ತೆ. ಸೊ ಆ ಥರ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿ ಆ ಫಸ್ಟ್ ಫಿಲಮ್ಗೆ ಒಂದು ಡೆಬ್ಯೂ ಡೈರೆಕ್ಟರ್ ಅಂತ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸೈಮಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೇಮ್ ಇವಾಗ ಅರ್ಜುನ್ ಡೈರೆಕ್ಟ್ರು ಅದೇ ಮಾತು ಹೇಳಿದ್ರು, ನಾನು ಅದೇ ಹೇಳ್ತೀನಿ. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ತುಂಬ ಇಂಪಾರ್ಟೆಂಟ್ ಆಗೋದು ಪ್ರೊಡ್ಯೂಸರ್. ಸೊ ಅವನನ್ನು ನಂಬಿ ಒಬ್ಬ ಡೈರೆಕ್ಟರ್ ಹಿಟ್ ಆದಮೇಲೆ ಅವನು ನಂಬಿ ದುಡ್ಡು ಹಾಕೋರು ತುಂಬ ಜನ ಸಿಗ್ತಾರೆ. ಆದರೆ ಫಸ್ಟ್ ಅವನನ್ನು ನಂಬಿ ಒಬ್ಬ ಪ್ರೊಡ್ಯೂಸರ್ ಬರಬೇಕು. ಸೊ ನಾನು ಈ ಸಿನಿಮಾ ಕೊಟ್ಟಂಥ ದಿ ಲೆಜೆಂಡ್ರಿ ದ್ವಾರ್ಕೀಶ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅವ್ರ ಬ್ಯಾನರ್ನ 50ನೇ ಸಿನಿಮಾ ಆಗಿತ್ತು. ಅವರು ಮೇಯರ್ ಮುತ್ತಣ್ಣಯಿಂದ ಹಿಡಿದು ಭಾಳ ದೊಡ್ಡ ಸಿನಿಮಾಗಳು, ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದರು. 50ನೇ ಸಿನಿಮಾ ನನ್ನಂಥ ಒಬ್ಬ ಹೊಸಬನ್ನ ನಂಬಿ ಒಂದು ಬೆಂಚ್ ಮಾರ್ಕ್ ಸಿನಿಮಾನ ನನ್ನ ಕೈಯಲ್ಲಿ ಒಪ್ಸಿದ್ರು. ಸೊ ಆ ಸಿನಿಮಾಗೆ ನಾನು ತಕ್ಕ ಮಟ್ಟಿಗೆ ನಾನು ನ್ಯಾಯ ಸಲ್ಲಿಸಿನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೋಗಿ ಸರ್ ಆ್ಯಂಡ್ ದ್ವಾರ್ಕೀಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಒಬ್ಬ ಡೈರೆಕ್ಟ್ರು ಇವತ್ತಿಲ್ಲಿ ನಿಂತ್ಕೊಂಡು ಈ ಅವಾರ್ಡ್ ಇಟ್ಕೊಂಡಿದ್ದಾನೆ ಅಂದರೆ ಇದ್ರ ಹಿಂದೆ ಕೆಲಸ ಮಾಡಿದಂಥ ಬಹುಶಃ ನನ್ನ ಆಲ್ಮೋಸ್ಟ್ ಒಂದು 80-85 ಡಿಪಾರ್ಟ್ಮೆಂಟ್ಸ್ ಏನಿದೆ ಅಷ್ಟು ಟೆಕ್ನಿಷಿಯನ್ಸ್ ಸೇರಿ ಮಾಡಿದ್ದಕ್ಕೆ ಇವತ್ತು ನಾನು ಈ ಅವಾರ್ಡ್ ಇಟ್ಕೊಂಡು ನಿಂತಿದ್ದೀನಿ. ಸೊ ಅಷ್ಟು ಕ್ರೆಡಿಟು ನನ್ನ ಟೆಕ್ನಿಷಿಯನ್ಸ್ಗೆ ಮತ್ತು ನನ್ನ ಆ್ಯಕ್ಟ್ರಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೇನ್ ಸೈಮಾದವ್ರಿಗೆ ಈ ನನಗೆ ಅವಾರ್ಡ್ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಈ ಖುಷಿಲೇ ಇನ್ನೊಂದು ವಿಚಾರ ಹೇಳಬೇಕು ಅಂತ, ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂಥರ ಕನಸಿನ ಸಂತೆ ಇದ್ದ ಹಾಗೆ. ಈ ಕನಸಿನ ಸಂತೆಯಲ್ಲಿ ಹೊಸ ಅಲೆಗಳು ಬರ್ತಾನೆ ಇರ್ತವೆ. ಆದರೆ ಎಂಟ್ರಿ ಎಷ್ಟು ಜಬರ್ದಸ್ತ್ ಆಗಿರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಭದ್ರವಾಗಿ ಅವ್ರು ನಿಂತ್ಕೋತಾರೆ. ಹೌದು, ಎಂಟ್ರಿ ಎಷ್ಟು ಇಂಪಾರ್ಟೆಂಟು, ಹಾಗೇನೆ ಎಕ್ಸಿಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ವೆರಿ ವೆರಿ ಟ್ರೂ. ಭಾಳ ಚೆನ್ನಾಗಿ ಹೇಳಿದ್ರಿ. ಅದ್ರ ಜೊತೆಗೆ ನಮ್ಮ ಈ ಕ್ಯಾಟಗರಿ ಎಲ್ರಿಗೂ ಗೊತ್ತಾಗ್ತಾ ಇದೆ, ದಿಸ್ ಈಸ್ ದ ನ್ಯೂ ಎಂಟ್ರಿ. I mean Himalaya Purifying Neem Face Wash Best Debutant Actor Female. And to present this award, may I please call on stage Mr. Ajay Mishra, National Sales Manager, Modern Trade, the Himalaya Drug Company, Consumer Products and Division, and Nikhil Gowda. Hi bro, how are you? Fine Nikhil, ನೀವು ಹೇಗಿದ್ದೀರಾ? Looking dashing. Oh really? Pantaloon style. Thank you. ನೀವು ಕೂಡ ಅಷ್ಟೇ ಬಹಳ ಚೆನ್ನಾಗಿ ಕಾಣ್ತಿದ್ದೀರಾ. Himalaya Purifying Neem Face Wash Best Debutant Actor Female Kannada goes to Ekta Rathod for Silicon City. ಎಲ್ಲರಿಗೂ ನಮಸ್ಕಾರ. This is my really special award, I can say. ಯಾಕಂದ್ರೆ Debutant Award. Lifeally only sati sigo award. Tarun sir, you stole my line. So yeah, I'm really honored and excited as well as. Thank you Saima for this award, and I would love to thank my mom. I wish she was here watching me getting an award, and the whole team of Silicon City. Thank you so much for giving me this opportunity to collect this award. I mean, thank you.